ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮರಳಿ ಮಡಲಿಗೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸಂಡೇ ಅಂದ್ರೆ ಕಾಮನ್ ಆಗಿ ನಾನ್ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ. ಯಾಕಂದ್ರೆ ಬೆಳಗ್ಗೆ ಬೇಗ ತಿಂಡಿ ಮಾಡ್ಬೇಕು, ಹಾಗೆ ಮಧ್ಯಾಹ್ನಕ್ಕೆ ಅಡ್ಗೆ ಮಾಡ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಪಾಪನು ಸಹ ನಾನ್ ಮಲಗಿದ್ರೆ ಅವನು ಸಹ ನನ್ನ ಜೊತೆಗೆ ಮಲಗಿರ್ತಾನೆ. ಕಾಮನ್ ಆಗಿ ನಮ್ಮ ಮನೇಲಿ ಸಂಡೇ ಅಂದ್ರೆ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ಹಾಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಆಟ ಆಡ್ಕೊಂಡೆಲ್ಲ ಬಂದು ಅವರು ಬೇಗನೆ ನಾನ್ ವೆಜ್ ತರಕ್ ಹೋಗಿರ್ತಾರೆ. ಇನ್ನು ಟಿಫನ್ ಸ್ವಲ್ಪ ಲೈಟ್ ಆಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಪಿಗೆ ಆಪಲ್ ಪ್ಯೂರಿ ಮತ್ತೆ ನನಗೆ ಲೆಮನ್ ರೈಸ್ ನ ಮಾಡೋದಕ್ಕೆ ರೈಸಿಗೆ ಇಡ್ತಾ ಇದೀನಿ. ನನ್ನ ಹತ್ರ ಸ್ಟೀಮರ್ ಏನಿಲ್ಲ, ಹಾಗಾಗಿ ಈ ತರ ಒಂದು ಸ್ಟೀಲ್ ಪಾತ್ರೆನ ಇಟ್ಟು ಅದ್ರೊಳಗಡೆ ಆಪಲ್ ಕಟ್ ಮಾಡಿ ಒಂದು ಬೌಲ್ ಅಲ್ಲಿ ತರ ಇಟ್ಬಿಟ್ಟು ನಾನು ಆಪಲ್ ನ ಸ್ಟೀಮ್ ಮಾಡ್ಕೊಂಡು ಪ್ಯೂರಿ ಮಾಡ್ಕೊಳ್ತೀನಿ. ಇತ್ತೀಚೆಗೆ ರಾಯನಂತೂ ಯಾರ ಹತ್ರನು ಜಾಸ್ತಿ ಇರೋದೇ ಇಲ್ಲ. ಮೊದ್ಲೆಲ್ಲ ನಮ್ಮ ಆಂಟಿ ಅವ್ರ ಹತ್ರ ತುಂಬಾ ಹೊತ್ತು ಆಟ ಆಡ್ತಿದ್ದ. ನನ್ಗೂ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇತ್ತು. ಆದ್ರೆ ಇವಾಗ ಅವ್ರ ಹತ್ರನು ಜಾಸ್ತಿ ಆಟ ಆಡಲ್ಲ. ನನ್ನ ಹಸ್ಬೆಂಡ್ ಮನೇಲಿದ್ರು ಅವ್ರ ಜೊತೆನೂ ಸಹ ಜಾಸ್ತಿ ಆಟ ಆಡೋದೇ ಇಲ್ಲ. ನನ್ನಿಂದನೇ ಅಮ್ಮ ಅಮ್ಮ ಅಂತ ಯಾವಾಗ್ಲೂ ನನ್ನಿಂದನೇ ಸುತ್ತಾ ಇರ್ತಾನೆ. ಇನ್ನು ನಾನ್ ಮಾಡಿದ ಕೆಲ್ಸನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಒಂದ್ಸಲ ನಾನು ಹೇಗ್ ಮಾಡಿರ್ತೀನೋ ಹಾಗೆ ಅವನು ಮಾಡಕ್ ಹೋಗ್ತಾ ಇರ್ತಾನೆ. ನನಗಂತೂ ಅವಾಗ ಸಿಟ್ ಮಾಡ್ಕೋಬೇಕಾ ನಗ್ಬೇಕಾ ಒಂದು ಗೊತ್ತಾಗಲ್ಲ. ಇನ್ನು ಪಾಪುಗೆ ಆಪಲ್ ಪ್ಯೂರಿ ರೆಡಿ ಆಯ್ತು. ನಾವು ಸಹ ಟಿಫನ್ ನ ಮಾಡ್ಕೊಂಡು ಇನ್ನು ನನ್ನ ಹಸ್ಬೆಂಡ್ ಇವತ್ತಿನ ನಾನ್ ವೆಜ್ ಗೆ ಫಿಶ್ ಮತ್ತೆ ಚಿಕನ್ ನ ತಂದಿದ್ರು. ಫಿಶ್ ನಾವು ಜಾಕಿ ಕೊಡಲ್ಲ, ಅವನಿಗೆ ಅಂತ ಹೇಳಿ ಚಿಕನ್ ನ ತಂದಿದ್ದು. ಇನ್ನು ಬೇಗ ಇದನ್ನ ಅಡಿಗೆ ಮಾಡಿ ಇಟ್ಬಿಡೋಣ ಅಂತ ಹೇಳಿ ನಾನು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 kg ಚಿಕನ್ ನ ತಂದಿದ್ದಾರೆ. ಮೊದಲಿಗೆ ನಾನು ಅರಿಶಿನ ಮತ್ತೆ ಉಪ್ಪು ಮತ್ತೆ ಹುಣಸೆ ರಸನ ಸೇರಿಸ್ಕೊಂಡು ಫಿಶ್ ನ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಯಾಕಂದ್ರೆ ಮಾಡೋದು ಸ್ವಲ್ಪ ಲೇಟ್ ಆದ್ರೂ ಫಿಶ್ ಮಾಗಲ್ಲ ಅಂತ ಹೇಳಿ ಈ ತರ ಮ್ಯಾರಿನೇಟ್ ಮಾಡಿ ನಾವು ಇಡ್ತೀವಿ. ಜೊತೆಗೆ ಈ ತರ ಮಾಡೋದ್ರಿಂದ ಫಿಶ್ ಸಾಂಬಾರ್ ಮಾಡಿದಾಗ ಒಳ್ಳೆ ಟೇಸ್ಟ್ ನ ಕೊಡುತ್ತೆ. ಈಗ ಎಲ್ಲಾ ಫಿಶ್ ನಾನು ಮ್ಯಾರಿನೇಟ್ ಮಾಡಿ ನಾನು ಈ ತರ ಇಡ್ತೀನಿ. ನೆಕ್ಸ್ಟ್ ಇಲ್ಲಿ ಕಬಾಬ್ಗೆ ನಾನು ಸ್ವಲ್ಪ ತಗೊಂಡಿದ್ದೀನಿ. ಕಬಾಬ್ಗೂ ಸಹ ರೆಡಿ ಮಾಡಿಟ್ಬಿಡ್ತೀನಿ. ಅದಕ್ಕೆ ಅರಿಶಿನ, ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಜೀರಾ ಪೌಡರು. ನಾನಿಲ್ಲಿ ತುಂಬಾ ಕಡಿಮೆ ಕ್ವಾಂಟಿಟಿನಿ ಕಬಾಬ್ ಮಾಡ್ಕೊಳ್ತಿದ್ದೀನಿ, ಅದಕ್ಕೆ ಕಡಿಮೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 1 ಟೇಬಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ ಬೇಕಾದ್ರೆ ಇವಾಗ್ಲೇನೆ ಸ್ವಲ್ಪ ನಿಂಬೆಹಣ್ಣು ರಸನ ಸೇರಿಸ್ಕೊಂಡು ಕಲ್ಸ್ಕೋಬಹುದು. ಆದ್ರೆ ನಾನ್ ನಿಂಬೆಹಣ್ಣು ರಸನ ಲಾಸ್ಟ್ ಅಲ್ಲಿ ಕಬಾಬ್ ಫ್ರೈ ಮಾಡ್ಬೇಕಾದ್ರೆ ಸೇರಿಸ್ಕೊಳ್ತೀನಿ. ಟೇಸ್ಟ್ ಅದೊಂಥರ ಬೇರೆ ತರ ಚೆನ್ನಾಗಿ ಬಂದಿರುತ್ತೆ. ಇವಾಗ ಎಲ್ಲಾನು ಸಹ ನಾನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಒಂದೊಂದೇ ಪೀಸ್ ನ ಈ ತರ ಇಡ್ತಾ ಇದ್ದೀನಿ. ಎಲ್ಲಾ ಫಿಶ್ಗೂ ಮಸಾಲೆನ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಇದನ್ನ ನಾನು ಒಂದು ಪ್ಲೇಟ್ ನ ಮುಚ್ಚಿ ಇಡ್ತೀನಿ. ಯಾಕಂದ್ರೆ ಮೊದಲು ಚಿಕನ್ ಗ್ರೇವಿನ ಮಾಡಿ ನಂತರ ನಾನು ಫಿಶ್ ನ ಮಾಡ್ತೀನಿ. ಚಿಕನ್ ಗ್ರೇವಿನ ಮಾಡೋದಕ್ಕೆ ನಾನು ಫ್ರೆಶ್ ತೆಂಗಿನಕಾಯಿನ ಈ ತರ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ ಅರ್ಧ ಹೋಳಲ್ಲಿ 1/4 ಭಾಗದಷ್ಟು ನಾನು ಚಿಕನ್ಗೆ ತೆಂಗಿನಕಾಯಿನ ಬಳಸ್ತೀನಿ. ಜಾಸ್ತಿ ಗ್ರೇವಿ ಮಾಡ್ತಾ ಇಲ್ಲ, ಹಾಗಾಗಿ ಕಡಿಮೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಗಸಗಸೆ, 1-2 ಇಂಚು ಚಕ್ಕೆ, 2 ಏಲಕ್ಕಿ, 4 ಲವಂಗ, 2 ಮೀಡಿಯಂ ಸೈಜ್ ಟೊಮೊಟೊನ ತಗೊಂಡು ಈ ತರ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ನ ಬಳಸ್ತಾ ಇಲ್ಲ. ನಾನು ಮನೇಲೆ ಮಾಡ್ಕೊಂಡಂತೆ ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡು ನಾನು ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೋ ಅಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಗ್ರೇವಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ ಗ್ರೇವಿನ ಮಾಡೋದಕ್ಕೆ ಒಂದು ಬಾಣಲಿನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಬೇಕಿದ್ರೆ ಕುಕ್ಕರ್ ಅಲ್ಲೂ ಸಹ ಮಾಡ್ಕೋಬಹುದು, ಆದ್ರೆ ನಾನು ಯಾವಾಗ್ಲೂ ಚಿಕನ್ ಗ್ರೇವಿನ ಬಾಣಲಿಗೆ ಮಾಡ್ಕೊಳ್ಳೋದು. ಬಾಣಲಿ ಸ್ವಲ್ಪ ಕಾದ ನಂತರ 4-5 ಟೇಬಲ್ ಸ್ಪೂನ್ ಆಗಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಂಡು ಅಡಿಗೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನು 2 ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಮತ್ತೆ 2 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಸಹ ಚೆನ್ನಾಗಿ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಸಹ ನಾನು ಫ್ರೈ ಮಾಡ್ಕೊಂಡು ನಂತರ ನಾನು ಇದಕ್ಕೆ ಚಿಕನ್ ನ ಸೇರಿಸ್ಕೊಳ್ತೀನಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡ್ಮೇಲೆ ಚಿಕನ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ನ ಸೇರಿಸ್ಕೊಂಡ ನಂತರ ಹೀಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ.
ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಹ ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚಿಕನ್ ಮತ್ತೆ ಮಸಾಲೆಗಳೆಲ್ಲವೂ ಚೆನ್ನಾಗಿ ಬೇಯಬೇಕು ಹಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಉಪ್ಪನ್ನ ಸೇರಿಸೋದ್ರಿಂದ ಚಿಕನ್ಗೆ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ನಾನು ರುಬ್ಕೊಂಡಂತ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆನ ಸೇರಿಸಿದ್ಮೇಲೆ ಸಡನ್ ಆಗಿ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು. ಬರೀ ಮಸಾಲೆನೇ ಈ ತರ ಚೆನ್ನಾಗಿ ನಾವು ಸ್ವಲ್ಪ ಕುದಿಸ್ಕೋಬೇಕು. ಸ್ವಲ್ಪ ಕುದ್ದಿದ ನಂತರ ನಾನು ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಳ್ತೀನಿ. ಗ್ರೇವಿ ಎಷ್ಟು ಬೇಕು ಅಷ್ಟನ್ನ ನೋಡಿ ನೀರನ್ನ ಸೇರಿಸ್ಕೋಬೇಕು. ಇಲ್ಲ ಸಾಂಬಾರ್ ತರ ಮಾಡ್ಕೊಳ್ತೀನಿ ಅಂದ್ರೂ ಬೇಕಿದ್ರೆ ಇದನ್ನೇ ಸಾಂಬಾರ್ ತರ ಮಾಡ್ಕೋಬಹುದು. ನಾನು ಗ್ರೇವಿ ತರ ಮಾಡ್ಕೊಳ್ತಾ ಇರೋದ್ರಿಂದ ನೀರನ್ನ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ ಬಾರಿ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನ ಕುದಿಯೋದಕ್ಕೆ ಬಿಡ್ತೀನಿ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದ್ 5 ರಿಂದ 6 ನಿಮಿಷ ಚಿಕನ್ನ ಬೇಯೋದಕ್ಕೆ ಬಿಡ್ತೀನಿ. ಇದು ಬೇಯೋವರೆಗೂ ನಾನು ಫಿಶ್ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಸಾಂಬಾರ್ನ ಮಾಡೋದಕ್ಕೆ ನಾನು ತೆಂಗಿನಕಾಯಿ ತುರಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಮಸಾಲೆಗೆ ಅಂತೇಳಿ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಸಹ ಸೇರಿಸ್ಕೊಂಡು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, ಹಾಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತೀನಿ. ಹುರ್ಗಡ್ಲೆನೆ ಸೇರಿಸೋದ್ರಿಂದ ಸಾಂಬಾರ್ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗೆ ಸಾಂಬಾರ್ ಪೌಡರ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡ ನಂತರ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನ ನೋಡಿ ನಾನು ನೀರನ್ನ ಸೇರಿಸ್ಕೊಂಡು ಈ ತರ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಫಿಶ್ ಸಾಂಬಾರ್ನ ಮಾಡೋದಕ್ಕೆ ನಾನೊಂದು ಬಾಂಡಿನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1-2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ, ಹಾಗೆ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಹ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಮತ್ತೆ 1-2 ಹಸಿಮೆಣಸಿನಕಾಯಿನೂ ಸಹ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಇಷ್ಟು ಸಹ ಚೆನ್ನಾಗಿ ಬಾಡ್ಬೇಕು. ನಾನು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಳ್ತೀನಿ. ಇದಿಷ್ಟು ಫ್ರೈ ಆದ್ರೆ ಸಾಕು. ಇದಕ್ಕೆ 1 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿನೂ ಬಳಸ್ತೀನಿ, ಹಾಗಾಗಿ 1 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ರುಬ್ಕೊಂಡಂತ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಇವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ಫಿಶ್ ಸಾಂಬಾರ್ ಯಾವಾಗ್ಲೂ ಸ್ವಲ್ಪ ತೆಳುನೇ ಇದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ತೀನಿ. 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಹುಣಸೆ ಹುಳಿನ ಸೇರಿಸ್ಕೊಂಡು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫಿಶ್ ಸಾಂಬಾರ್ಗೆ ಯಾವಾಗ್ಲೂ ಸಾಂಬಾರು ಚೆನ್ನಾಗಿ ಕುದ್ದಿರ್ಬೇಕು, ಅವಾಗ್ಲೇನೆ ಸಾಂಬಾರ್ ಒಳ್ಳೆ ಟೇಸ್ಟ್ ಬರೋದು. ಒಂದು ಲಿಡ್ನ ಕ್ಲೋಸ್ ಮಾಡಿ ಮೇಲ್ಗಡೆ ನೊರೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಸಹ ನಾನು ಕುದಿಸ್ಕೊಳ್ತೀನಿ. ನೊರೆ ಎಲ್ಲ ಹೋಗಿದೆ ಅಂದ್ರೆ ಸಾಂಬಾರ್ ಚೆನ್ನಾಗಿ ಕುದ್ದಿದೆ ಅಂತ ಹೇಳಿ. ಇವಾಗ ನಾನು ಫಿಶ್ನೆಲ್ಲ ಸೇರಿಸ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಫಿಶ್ ಕುದಿಯೋದಕ್ಕೆ ಶುರು ಆಗೋದಕ್ಕಿಂತ ಮುಂಚೆನೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಆಮೇಲೆ ಜಾಸ್ತಿ ಫಿಶ್ನ ಮಿಕ್ಸ್ ಮಾಡಕ್ ಆಗಲ್ಲ. ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು 1 ರಿಂದ 2 ನಿಮಿಷ ಕುದಿಯೋದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತೀನಿ. 1 ರಿಂದ 2 ನಿಮಿಷ ಕುದ್ರೆ ಸಾಕು. ಫಿಶ್ ನೀಟಾಗಿ ಬೆಂದಿರುತ್ತೆ. ಜಾಸ್ತಿ ಹೊತ್ತು ಕುದಿಸಿದ್ರೆ ಅದು ಮೆಲ್ಗೋಗ್ಬಿಡುತ್ತೆ. ಇವಾಗ ನಾನು 1 ರಿಂದ 2 ನಿಮಿಷ ಆದ್ಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಿದ್ದೀನಿ. ಫಿಶ್ ಸಾಂಬಾರ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇನ್ನು ಅವಾಗ್ಲೇನೆ ಚಿಕನ್ ಗ್ರೇವಿನ ಬೇಯೋದಕ್ಕೆ ಇಟ್ಟಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನ್ ಗ್ರೇವಿನ ನಾನು ಒಂದ್ ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ತರ ಮೇಲ್ಗಡೆ ಎಲೆ ಎಲ್ಲ ತೇಲ್ತಾ ಇರ್ಬೇಕು. ಆ ತರ ಆದ್ರೆ ಚಿಕನ್ ಆಗಿರ್ಬೋದು ಇಲ್ಲ ಮಟನ್ ಆಗಿರ್ಬೋದು ಚೆನ್ನಾಗಿ ಕುದ್ದಿದೆ ಬೆಂದಿದೆ ಅಂತ ಹೇಳಿ. ಇವಾಗ ನಾನು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ. ಇನ್ನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ ಬಾರಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದನ್ನ ಇನ್ ಜಾಸ್ತಿ ಹೊತ್ತು ಸ್ಟವ್ ಮೇಲೆ ಬಿಡ್ಬೇಕಂತ ಏನಿಲ್ಲ. ಚಿಕನ್ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಚಿಕನ್ ಗ್ರೇವಿ ಪರೋಟ, ಚಪಾತಿ, ದೋಸೆ, ಅನ್ನ, ಸಾಂಬಾರು ಎಲ್ಲದಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇನ್ನು ಚಿಕನ್ ಗ್ರೇವಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ನಾನು ಫಿಶ್ ಫ್ರೈನ ಮಾಡ್ಕೊಬಿಡ್ತೀನಿ ಪಕ್ಕದಲ್ಲಿ. ಹಾಗೆ ಮುದ್ದೆನೂ ಸಹ ಮಾಡೋದಕ್ಕೆ ನೀರು ಇಟ್ಟಿದ್ದೀನಿ. ಫಿಶ್ ಫ್ರೈನ ಮಾಡೋದಕ್ಕೆ ನಾನು ತವಾಗೆ
ಸ್ವಲ್ಪ ಅಡಿಗೆ ಎಣ್ಣೆನ ಸೇರಿಸ್ಕೊಂಡು ಅಡಿಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಈ ತರ ಮ್ಯಾರಿನೇಟ್ ಮಾಡಿಟ್ಟಿದ್ದ ಫಿಶ್ಗೆ ಸ್ವಲ್ಪ ನಿಂಬೆಹಣ್ಣನ್ನ ಈ ತರ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಇವಾಗ ಮಸಾಲೆನ ಇನ್ನೊಂದ್ ಬಾರಿ ಫಿಶ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇವಾಗ ನಾನು ಒಂದೊಂದನ್ನೇ ಫ್ರೈ ಮಾಡ್ಕೊಳ್ತೀನಿ. 3 ಫಿಶ್ಗೆ ಮಸಾಲೆ ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಒಂದೊಂದನ್ನೇ ಫ್ರೈ ಮಾಡ್ಕೊಳ್ತೀನಿ. ಮಸಾಲೆನೂ ಸಹ ಬಿಟ್ಕೊಡೋದಿಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಫ್ರೈ ಆಗುತ್ತೆ. ಆದ್ರೆ ಸ್ವಲ್ಪ ನಾವು ಫಿಶ್ ಫ್ರೈ ಮಾಡ್ಬೇಕಾದ್ರೆ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಬೇಕು. ಸಡನ್ ಆಗಿ ಏನಾದ್ರು ಫಿಶ್ ನ ತೆಗಿಯಕ್ ಹೋಯ್ತು ಅಂದ್ರೆ ಅದು ಮಸಾಲೆ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಈ ತರ ನಿಧಾನಕ್ಕೆ ನಾವು ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೋಬೇಕು. ಈ ತರ ನಾನು 3 ಫಿಶ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಈ ಸೈಡ್ ಇಲ್ಲಿ ಮುದ್ದೆಗೆ ಇಟ್ಟಿದ್ನಲ್ಲ, ಮುದ್ದೆನೂ ಸಹ ಕಂಪ್ಲೀಟ್ ಆಗಿ ಬೆಂದಿದೆ. ಇವಾಗ ನಾನು ಮುದ್ದೆನ ತಿರುಗಿಸ್ಕೊಳ್ತಾ ಇದ್ದೀನಿ. ನಾವಂತೂ ನಮ್ಮ ಮನೇಲಿ ಡೈಲಿ ಮುದ್ದೆ ಮಾಡೋದ್ರಿಂದ ನಾನು ಈ ತರ ಪಾತ್ರೆಲಿ ಮುದ್ದೆ ಕೋಲಲ್ಲೇ ಮುದ್ದೆನ ಮಾಡೋದು. ಯಾಕಂದ್ರೆ ಈ ತರ ಪಾತ್ರೆ ಮುದ್ದೆ ಕೋಲಿದ್ರೆ ಮುದ್ದೆನ ತುಂಬಾ ಚೆನ್ನಾಗಿ ಒಂದು ಗಂಟಿಲ್ದಿರೋ ತರ ಜಡ್ದಿ ಮಾಡ್ಬೋದು. ಇನ್ನು ನಮ್ಮನೇಲಿ ಮುದ್ದೆಗೆ ಕೆಲವೊಬ್ರು ತುಪ್ಪ ಮತ್ತೆ ಉಪ್ಪು ಇಲ್ಲ ಅಡ್ಗೆ ಎಣ್ಣೆ ಎಲ್ಲ ಬಳಸಿ ಮಾಡ್ತಾರೆ. ಆದ್ರೆ ನಮ್ಮನೇಲಿ ನಾವ್ ಯಾವ್ದನ್ನು ಬಳಸಲ್ಲ, ಹಾಗೇನೆ ಮುದ್ದೆ ಮಾಡೋದು. ಏನು ಬಳಸದೇ ಇದ್ದು ಇಷ್ಟು ನೈಸ್ ಆಗಿ ಚೆನ್ನಾಗಿ ಮುದ್ದೆ ಬರುತ್ತೆ. ಇನ್ನು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಫಿಶ್ ಸಾಂಬಾರು ಮತ್ತೆ ಚಿಕನ್ ಗ್ರೇವಿ, ಫಿಶ್ ಫ್ರೈ ಇಷ್ಟು ಸಹ ರೆಡಿ ಆಗಿದೆ. ಹಾಗೆ ಇವತ್ತಿನ ಬ್ಲಾಗ್ನು ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತಿನ ಅಡಿಗೆಗೆ ನಾನ್ ಬಳಸಿದ ಸಾಂಬಾರ್ ಪೌಡರ್ ನಿಮ್ಗೂ ಏನಾದ್ರೂ ಬೇಕು ಅಂತ ಅಂದ್ರೆ ಕೆಳಗಡೆ ಕಾಣ್ತಾ ಇರೋಂತ ಕಾಂಟ್ಯಾಕ್ಟ್ ನಂಬರ್ ವಾಟ್ಸ್ಆಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.